ನಾವು ಮಾತಾಡಿದ್ವಿ, ಸರ್ರು ಮಾತಾಡಿದ್ರು. ಕೊನೆಗೆ ಡಿ ಸಿ ಒಂದೇ ಪ್ರಶ್ನೆ ಮಾಡಿದ್ರು ಜಿಲ್ಲಾಧಿಕಾರಿಗಳಿಗೆ, ಸ್ವಾಮಿ ನಿಮ್ಮ ರೂಲ್ಸು ನೀವು ಫಾಲೋಅಪ್ ಮಾಡ್ತಾ ಇದ್ದೀರಿ, ಮಾಡಿ ಸಂತೋಷ. ಫುಟ್ಪಾತ್ ಅವ್ರಿಗೆಲ್ಲ ಇವತ್ತೇ ತೆಗೆಸ್ಕೊಡ್ತೀವಿ. ಸರ್ಕಾರಿ ಇಲಾಖೆಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಬ್ಬೊಬ್ರಿಗೂ ಒಂದೊಂದು ಪೋಸ್ಟು ಕೆಲಸ ಕೊಟ್ಕೊಡಿ. ಯಾಕಂದರೆ ಫುಟ್ಪಾತಲ್ಲಿ ಜೀವನಕ್ಕೋಸ್ಕರ ಬಂದು ಕೂತಾರೆ. ಇದನ್ನು ಕಿತ್ಕೊಂಡ್ರೆ ಅವ್ರ ಕೆಲಸ ಕಾರ್ಯಗಳು ಯಾವುದೂ ಇಲ್ಲ. ಜೀವನ ಏನು ಮಾಡೋರು? ಅವ್ರಿಗೊಂದು ವೃತ್ತಿ ಕೊಡಿ, ಈ ವೃತ್ತಿ ಬಿಟ್ಕೊಡ್ತಾರೆ ಅಂತ ಆವತ್ತೊಂದು ದಿವಸದಿಂದ ನಾವು ಅವರ ಸಂಘಟನೆಯಲ್ಲಿ ತೊಡ್ಕೊಂಡು ಕೊನೆಗೆ ಅಂಬೇಡ್ಕರ್ದು ಅವ್ರ ಮೊಮ್ಮಗಳನ್ನೂ ಕರೆಸಿದ್ರು ಮೈಸೂರಿಗೆ. ಸರ್ ನಾವು ಅವ್ರು ನೋಡಿಲ್ಲ, ತಮ್ಮಗಳು ನೋಡಿದ್ದೀವಿ ಅಂದಾಗ ಆಯಿತು ನಿಮ್ಮ ಆಸೆ ಅಂತೆ ಆಗಲಿ, ನಾವು ಮೈಸೂರಿಗೆ ಪ್ರವೇಶ ಉದ್ಯಮಕ್ಕೆ ಒಂದು ದಿವಸ ಕರೆಸ್ತೀವಿ ರಮೇಶ್ ಅವರೇ, ಆ ದಿನ ನೀವು ಬನ್ನಿ ನಾವು ಕರಿತೀವಿ ಅಂತ. ಆಗ ಕರೆಸ್ಬಿಟ್ಟು ಒಂದು ದಿವಸ ಮುಂಚಿತವಾಗಿ ನನಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಂಡ್ರು. ನೋಡಿದ್ವಿ. ನಮಗೂ ಅವ್ರು ನೋಡಿದ್ದೆ ಭಾರಿ ಅಂಬೇಡ್ಕರ್ನೇ ನೋಡ್ದಂಗೆ ಆಗುತ್ತೆ ನಮಗೆ. ದೇವರು ಅವ್ರ ಅಂಶ ಅದನ್ನ ನೋಡ್ಬಿಟ್ಟು ಹೆಂಗವ್ರು ಅಂದ್ರೆ ಒಳ್ಳೆ ತೊಂಡೆ ಹಣ್ಣು ಇದ್ದಂಗೆ ಅವ್ರು ಅಂಬೇಡ್ಕರ್ ಥರ ನೋಡೋಕ್ಕೆ ಕೈ ತೊಳೆದು ಮುಟ್ಟಬೇಕು. ಮತ್ತು ಆಡಂಬರ ಇಲ್ಲ ಸರ್. ಅವ್ರ ಕೈಯಲ್ಲಿ ಒಂದು ವಜ್ರದುಂಗ್ರ ಆಗಲಿ, ಒಂದು ಗಡಿಯಾರ ಅಷ್ಟೇ. ಸಾಧಾರಣವಾಗಿ ನಾನು ಹೆಂಗೆ ಸಾಧಾರಣವಾಗಿದ್ದೀನಿ ಅಷ್ಟೇ. ಅವರು ನೋಡಿದೆ ರಮೇಶ್ ಅವರೇ, ನಿಮ್ಮಲ್ಲಿ ಹುಣಸೂರು ಭಾಗದಲ್ಲಿ ಕೇರನಾರ ಭಾಗದಲ್ಲೆಲ್ಲ ಸಂಘಟನೆಗಳು ಒಗ್ಗೂಡಿಸ್ಬೇಕು ನೀವು ಅಂತ. ಆಯ್ತು ಸರ್ ಮಾಡೋದು. ಇದು ಅಂಬೇಡ್ಕರ್ದು ನಮ್ಮ ಸಂಘ ಅಲ್ಲ, ಅಂಬೇಡ್ಕರ್ ನಮಗೆ ಸಂವಿಧಾನ ತಂದು ತಲುಪಿಸಿದಂಥ ಗಣ್ಯ ವ್ಯಕ್ತಿ. ಇವತ್ತು ನಾವೇನಾದರೂ ಒಂದು ಸರಿಸಮವಾಗಿ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಅವ್ರು ಕೊಟ್ಟಿರೋ ಕೊಡುಗೆ ಅದು. ಆ ಕೊಡುಗೆನ ನಾವು ಇನ್ನೂ ಎತ್ತರಕ್ಕೆ ತೊಗೊಂಡೋಗ್ಬೇಕು. ಆಯ್ತು ಸರ್ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ ಅಂದ್ಬಿಟ್ಟು ಬಂದು ನಮ್ಮ ರಂಗನಾಥ್ ಅವ್ರಿಗೆ, ರಂಗನಾಥ್ ಈ ಥರ ಅಮ್ಮವ ನಾನು ಎಲ್ಲ ಸಂಘದಲ್ಲಿ ಇದ್ದೆ, ನನಗೆ ಈ ಥರ ಅನ್ಯಾಯ ಆಗಿದೆ, ನನಗೆ ಎಲ್ಲ ನಂಬಿಕೆನೇ ಹೊಂಟೋಗ್ಬಿಟ್ಟಿದೆ. ಇದು ಆಲದ ಮರ. ನಾನು DSS ಅಲ್ಲಿ ಇದ್ದೆ. ನಮ್ಮ ಚಿಕ್ಕಪ್ಪನ ಮಗ ಅವರಿದ್ದರು, ಬಾಲು ವರದರಾಜು, ಇವರೆಲ್ಲ ಇದ್ದಾಗ ನಾನು ಇದ್ದವನು. ಇದೇ ವಿಧಾನಸೌಧದಲ್ಲಿ ಒಂದು ಟೈಮಲ್ಲಿ ಅಂಬೇಡ್ಕರ್ ಸಾಲ ಹಾಕ್ಕೊಂಡು ಹೋಗ್ಬೇಕಾದ್ರೆ ಹೇಳ್ರಿ ಬೆಲ್ಟು ಕತ್ರಿನೇ ಹಾಕ್ಕೊಂಡು ಬಂದಿದ್ದೀನಿ ಅಂತ ಪ್ರಶ್ನೆ ಮಾಡಿದರು. ಏನು ಸ್ವಾಮಿ ಅಂಬೇಡ್ಕರ್ದು ಈ ಥರ ಹಾಕ್ಕೊಂಬಂದ್ರೆ ನೀವು ಅಂದ್ರೆ ಆ ವ್ಯಕ್ತಿಗೆ ಅಪಾರವಾದ ಗೌರವ ಇದೆ. ಆ ವ್ಯಕ್ತಿನ ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಗೊತ್ತು DSS ಅನ್ನೋದು ನನಗೆ ಗೊತ್ತು. ನಾವು ಏನಾದರೂ ಕೆಲಸ ಕಾರ್ಯಗಳು ಮಾಡಲ್ಲ ಅಂದಾಗ ಬಂದು ಪ್ರಶ್ನೆ ಮಾಡಿ, ಅದು ಈ ಸಾಧಾರಣವಾಗಿ ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಮಾತಾಡಿ ಅಂತ. ನನಗೆ ಒಂಥರ ಇದೇನಪ್ಪ ಅಂಬೇಡ್ಕರ್ ಬಗ್ಗೆ ಈ ರೀತಿ ಟೀಕೋಗಿ ಮಾತಾಡ್ಬಿಟ್ರಲ್ಲ. ಆದರೆ ಅದೇ ಸಮಾಜದವರಾಗಿ ಆ ಮಾತು ಅಂದ್ಬಿಟ್ರಲ್ಲ. ಹಾಗಾಗಿ ಅವರು ಹೊರಗಡೆ ಬಂದು ನೀವೆಲ್ಲ ಅಣ್ಣ ತಂದಿರು, ನಮ್ಮಲ್ಲೇ ಯಾಕ್ರಿ ಈ ಥರ? ಯಾಕೆ ನಾನು ನಮ್ಮ ಮನೆ ಅಂತಾನೆ ಬನ್ನಿ ಕೂಲಾಗಿ ಮಾತಾಡಿ, ಬೇಡ ಇದನ್ನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು, ನಮ್ಮ ಮನೆಯವ್ರ ಹತ್ರ ನಾವೇ ತೋರ್ಸೋಕೆ ಹೋಗ್ಬಾರ್ದು ಅಂತ ಮಾಡು. ಅಂದರೆ ಅವ್ರು ಹೇಳಿದ್ದು ಸಲಹೆ ಕರೆಕ್ಟಾಗಿತ್ತು. ಈಗ ನಮ್ಮ ಕುಟುಂಬದಲ್ಲೇ ನಾನು